ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು 5ನೇ ವರ್ಷ ಮುಗಿಸಿ 6ನೇ ತರಗತಿಗೆ 5ನೇ ವರ್ಷ ತರಗತಿಯನ್ನು ಮುಗಿಸಿ 6ನೇ ತರಗತಿಗೆ ಏನಾದರೂ ವಸತಿ ಶಾಲೆಗಳಲ್ಲಿ ಇರಬೇಕು ಅಂತ ಬಯಸಿದರೆ, ಅದು ಸ್ಪೆಷಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವಂಥ ಅಭ್ಯರ್ಥಿಗಳು, ಉದಾಹರಣೆಗೆ ಅದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್, ಜೈನ, ಬೌದ್ಧಿಸ್, ಸಿಖ್, ಪಾರ್ಸಿ, ಈ ಅಭ್ಯರ್ಥಿಗಳು ಏನಾದರೂ ವಸತಿ ಶಾಲೆಗಳಲ್ಲಿ ಇರಬೇಕು ಅಂತ ಬಯಸಿದರೆ ಅಂಥವ್ರುಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ. ಆನ್ಲೈನ್ ಅರ್ಜಿ ಮುಖಾಂತರ ಭರ್ತಿ ಮಾಡಿಕೊಂಡು ಪ್ರವೇಶ ಪರೀಕ್ಷೆಯ ಮುಖಾಂತರ ನಿಮಗೆ ಕಟ್ ಆಫ್ನ ರ್ಯಾಂಕ್ಗಳನ್ನು ಕೊಟ್ಟು ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, 25-26ನೇ ಸಾಲಿಗೆ ಅಲ್ಪಸಂಖ್ಯಾತ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತೇಳಿ. ಸೊ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಬರೋ MDRS ಇರ್ಬೋದು, GMRS ಮತ್ತು ಡಾಕ್ಟರ್ APG ಇರ್ಬೋದು, ಈ ಒಂದು ಸ್ಕೂಲ್ಗಳ ಉದಾಹರಣೆಗಳಲ್ಲಿ ನೀವು ಫ್ರೀಯಾಗಿ ವಸತಿ ಶಾಲೆಗಳಲ್ಲಿ ಇರಬೇಕಂತ ಬಯಸಿದರೆ ಅದಕ್ಕೆ ಒಂದು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಅರ್ಜಿಗಳ ಜೊತೆಗೆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಕೂಡ ಮಾಡ್ತಾರೆ. ಅದು ಸ್ಪೆಷಲಿ CBSE ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು CBSE ನೀವೇನಾದರೂ ಓದಬೇಕಂತಂದರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾರೆಲ್ಲ ಮೈನಾರಿಟಿಯಲ್ಲಿ ಬರ್ತೀರಾ, ಓಕೆ, ಸೊ ಸ್ಪೆಷಲಿ ನೀವು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಿರ್ಬೋದು, ಮತ್ತು APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ನೀವು ಅಡ್ಮಿಷನ್ ಬಯಸಿದರೆ ಸೇವಾ ಸಿಂಧುವಿನ ಮೂಲಕ ನೀವು ಆನ್ಲೈನ್ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಆಮೇಲೆ ಅರ್ಜಿಗಳನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಏನಪ್ಪ ಅಂತಂದರೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ 31ನೇ ತಾರೀಕಿಗೆ ಅಂದರೆ ನಿನ್ನೆಯಿಂದ ಅರ್ಜಿಗಳನ್ನು ಆರಂಭವಾಗಿದೆ. ಅಭ್ಯರ್ಥಿಗಳು ಸೇವಾ ಸಿಂಧು ಮುಖಾಂತರ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆಮೇಲೆ ಇದಕ್ಕೆ ಕೊನೆಯ ದಿನಾಂಕ ನೋಡಿ, ಮಾರ್ಚ್ 10ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ. ಮತ್ತು ಪ್ರವೇಶ ಎಕ್ಸಾಮ್ ಏಪ್ರಿಲ್ 13ಕ್ಕೆ ಪ್ರವೇಶ, ಅದು ತಾತ್ಕಾಲಿಕವಾಗಿ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ 13 ಏಪ್ರಿಲ್ಗೆ ಅಂಥೇಳಿ. ಆಮೇಲೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಮೇ 10ನೇ ತಾರೀಕಿಗೆ ಮಾಡ್ತಾರೆ. ಆಮೇಲೆ ದಾಖಲಾತಿ ಪ್ರವೇಶವನ್ನು ಮೇ 20ರಿಂದ ಮೇ ಎಲ್ಲಿ ತನಕಪ್ಪ ಅಂದರೆ ಮೇ 31 ತನಕನೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ದಾಖಲಾತಿಯನ್ನು ತೊಗೊತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೂಡ ಅಂತ ಹೇಳಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಬೇಕಂತಿದ್ರೆ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಈ ಒಂದು ಆನ್ಲೈನ್ ಅರ್ಜಿಗಳನ್ನು ಸೇವಾ ಸಿಂಧುವಿನ ಮೂಲಕ ನೀವು ಅರ್ಜಿಗಳನ್ನು ಹಾಕಬೇಕಾಗತ್ತೆ. ಸೇವಾ ಸಿಂಧು ಪೋರ್ಟಲ್ ಅಂತ ನೀವು ನೆಟ್ ಸೆಂಟ್ರಿಗೆ ಹೋದರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು. ಫ್ರೆಂಡ್ಸ್ ನೋಡಿ, ಮತ್ತು ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದಿನ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.